ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಏನು ಕನ್ಫರ್ಮ್ ಆಗಿದೆ. ಅದಕ್ಕೆ ಯಾವ ರೀತಿ ನೀವು ಇನ್ನು ಒಂದು 2 ಮಂತ್ಸ್ ಇದೆ ಸ್ನೇಹಿತರೆ, 2 ಮಂತ್ಸ್ ಕೂಡ ಇಲ್ಲ. ಯಾವ ರೀತಿ ಪ್ರಿಪೇರ್ ಮತ್ತು ಟ್ರಿಕ್ಸ್ ಮತ್ತು ಟಿಪ್ಸ್ ಯಾವ ರೀತಿ ನೀವು ಕ್ರ್ಯಾಕ್ ಮಾಡ್ಬೋದು ಫಸ್ಟ್ ಅಟೆಂಪ್ಟಲ್ಲಿ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿ KAVO ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣರಾಗಲು ಅಂದರೆ ಪಾಸಾಗಲು ಸೂಕ್ತ ತಂತ್ರ ಮತ್ತು ಹಂತದ ಮಾರ್ಗದರ್ಶನ. ಮೊದಲಿಗೆ ಪರೀಕ್ಷಾ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಸರಿಯಾಗಿ ಅರ್ಥೈಸಿಕೊಳ್ಳಿ. KE ನಡೆಸುವ VAO ಪರೀಕ್ಷೆಯು OMR ಆಧಾರಿತ ಬಹು ಆಯ್ಕೆ ಅಂದರೆ MCQ ಮಾದರಿಯಲ್ಲಿದ್ದು 2 ಪ್ರಮುಖ ಪತ್ರಿಕೆಗಳಿರ್ತವೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 ಅಂಕಗಳು, 2 ಗಂಟೆ ಟೈಮ್ ಇರುತ್ತೆ. ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ 100 ಅಂಕಗಳು, 2 ಗಂಟೆ. ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕಿಂಗ್. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕವನ್ನು ಕಳೆಯಲಾಗುತ್ತದೆ. ಕಡ್ಡಾಯ ಕನ್ನಡ ಪರೀಕ್ಷೆ SSLC ಹಂತದಲ್ಲಿ ಕನ್ನಡ ಓದಿರುವವರಿಗೆ ಮಾತ್ರ 150 ಅಂಕಗಳ ಅರ್ಹತಾ ಪರೀಕ್ಷೆ ಇರುತ್ತದೆ. ಕನಿಷ್ಠ 50 ಅಂಕವನ್ನು ಪಡೆಯಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ವಿಷಯವಾರು ಅತ್ಯುತ್ತಮ ಟಿಪ್ಸ್ ಮತ್ತು ಟ್ರಿಕ್ಸ್ ಸಬ್ಜೆಕ್ಟ್ ವೈಸ್. ಪತ್ರಿಕೆ 1 ಸಾಮಾನ್ಯ ಜ್ಞಾನ GK. ಕರ್ನಾಟಕ ವಿಷಯಗಳ ಮೇಲೆ ಹೆಚ್ಚಿನ ಗಮನ. ಕರ್ನಾಟಕ ಇತಿಹಾಸ, ರಾಜವಂಶಗಳು, ಏಕೀಕರಣ. ಕರ್ನಾಟಕದ ಭೂಗೋಳ ಮತ್ತು ಕರ್ನಾಟಕದ ಆರ್ಥಿಕತೆ ಬಜೆಟ್ಗೆ ಹೆಚ್ಚಿನ ಆದ್ಯತೆ ನೀಡಿ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ VAO ಹುದ್ದೆಗೆ ಈ ವಿಷಯ ಅತ್ಯಂತ ಪ್ರಮುಖ ಆಗಿರುತ್ತೆ. ಪಂಚಾಯತ್ ರಾಜ್ ಕಾಯ್ದೆಗಳು, ಗ್ರಾಮ ಸ್ವರಾಜ್ ಮತ್ತು ಸರ್ಕಾರಿ ಯೋಜನೆಗಳನ್ನು ಅನ್ನಭಾಗ್ಯ, ಗೃಹಲಕ್ಷ್ಮಿ, PM ಕಿಸಾನ್ ಇತ್ಯಾದಿ ಕಡ್ಡಾಯವಾಗಿ ಓದಬೇಕಾಗುತ್ತೆ. ನೆಕ್ಸ್ಟ್ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್. ಕಳೆದ 6 ರಿಂದ 12 ತಿಂಗಳ ಮುಖ್ಯ ಪ್ರಚಲಿತ ಘಟನೆಗಳನ್ನು ಅಂದರೆ ರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯದ ಮಟ್ಟದ ನಿಯಮಿತವಾಗಿ ಪ್ರಜಾವಾಣಿ ಅಥವಾ ವಿಜಯ ಕರ್ನಾಟಕ ದಿನಪತ್ರಿಕೆಗಳಿಂದ ನೋಟ್ಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ಭಾರತದ ಸಂವಿಧಾನದ ಬಗ್ಗೆ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಪಂಚಾಯತ್ ರಾಜ್ ತಿದ್ದುಪಡಿಗಳು 73ನೇ ಮತ್ತು 74ನೇ ತಿದ್ದುಪಡಿ ಬಗ್ಗೆ ಮತ್ತು ರಾಷ್ಟ್ರಪತಿ ರಾಜ್ಯಪಾಲರ ಅಧಿಕಾರಗಳ ಮೇಲೆ ಗಮನ ಹರಿಸಬೇಕಾಗುತ್ತೆ. ಇದು ಪತ್ರಿಕೆ 1. ಈಗ ಪತ್ರಿಕೆ 2ರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ಮೊದಲಿಗೆ ಸಾಮಾನ್ಯ ಕನ್ನಡ ಸ್ಕೋರಿಂಗ್ ಸಬ್ಜೆಕ್ಟ್ ಇದಾಗಿರುತ್ತೆ. 8th, 9th, 10th ತರಗತಿಯ ಕನ್ನಡ ವ್ಯಾಕರಣ ಪುಸ್ತಕಗಳನ್ನು ಓದಿ. ಸಂಧಿ, ಸಮಾಸ, ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯ, ಗಾದೆ ಮಾತುಗಳು, ಕೃದಂತ ಮತ್ತು ತದ್ದಿತಾಂತ. ಪ್ರಮುಖ ಕವಿಗಳು, ಸಾಹಿತಿಗಳು ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ವಿವರವನ್ನು ನೆನಪಿಡಬೇಕಾಗುತ್ತೆ. ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್, ಬೇಸಿಕ್ ಗ್ರಾಮರ್, ಟೆನ್ಸಸ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಆ್ಯಕ್ಟಿವ್ ಅಥವಾ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಇವನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಸಿನೋನಿಮ್ಸ್, ಆ್ಯಂಟೋನಿಮ್ಸ್ ಮತ್ತು ಎರರ್ ಸ್ಪಾಟಿಂಗ್ ಪ್ರಶ್ನೆಗಳನ್ನು ಪ್ರತಿದಿನ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಜನರಲ್ ಇಂಗ್ಲೀಷ್ ಬಗ್ಗೆ. ಈಗ ಕಂಪ್ಯೂಟರ್ ಜ್ಞಾನ ನೋಡೋಣ. ಕಂಪ್ಯೂಟರ್ ನಾಲೆಡ್ಜ್, MS ವರ್ಡ್. MS ಆಫೀಸಲ್ಲಿ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಮೇಲೆ ಇಂಟರ್ನೆಟ್, ನೆಟ್ವರ್ಕಿಂಗ್, ಶಾರ್ಟ್ಕಟ್ ಕೀಗಳು ಅಂದರೆ ಶಾರ್ಟ್ಕಟ್ ಕೀಸ್ ಮತ್ತು ಕಂಪ್ಯೂಟರ್ ಮೂಲಭೂತ ಅಂಶಗಳನ್ನು ಕಲಿಬೇಕಾಗುತ್ತೆ ಸ್ನೇಹಿತರೆ. ಓಕೆ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸ್ಮಾರ್ಟ್ ಟ್ರಿಕ್ಸ್ ಇದನ್ನು ನಾವು ನೋಡ್ತಾ ಹೋಗೋಣ. 1/4 ಋಣಾತ್ಮಕ ಮೌಲ್ಯಮಾಪನದ ನಿರ್ವಹಣೆ. ಓಕೆ. ಸಂಪೂರ್ಣವಾಗಿ ತಿಳಿಯದ ಪ್ರಶ್ನೆಗಳಿಗೆ ಊಹೆ ಅಂದರೆ ಗೆಸ್ ವರ್ಕ್ ಮಾಡಿ ಉತ್ತರಿಸಬೇಡಿ. ಓಕೆ. 50-50 ಸಂದೇಹವಿದ್ದರೆ ಅಂದರೆ 2 ಆಯ್ಕೆಗಳನ್ನು ತೆಗೆದುಹಾಕಲು ಸಾಧ್ಯವಾದರೆ ಮಾತ್ರ ರಿಸ್ಕ್ ತೆಗೆದುಕೊಳ್ಳಿ. ಓಕೆ. ಸಂಪೂರ್ಣ 4 ನೀವು ಗೊತ್ತಿಲ್ಲ ಅಂದರೆ ಅದನ್ನ ಅಟೆಂಡ್ ಮಾಡಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವಿಕೆ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್. KE ನಡೆಸಿದ KPSC ಅಥವಾ KEA ಇತರ ಗ್ರೂಪ್ C ಪರೀಕ್ಷೆಗಳ ಕಳೆದ 5 ರಿಂದ 10 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾಗುತ್ತೆ. ಇದರಿಂದ ಪ್ರಶ್ನೆ ಕೇಳುವ ಶೈಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಮಾಕ್ ಟೆಸ್ಟ್ ಮತ್ತು OMR ಪ್ರಾಕ್ಟೀಸ್.
ಪರೀಕ್ಷೆಗೆ ಮುನ್ನ ಕನಿಷ್ಠ 10-15 ಪೂರ್ಣ ಪ್ರಮಾಣದ ಮಾಕ್ ಟೆಸ್ಟ್ಗಳನ್ನು OMR ಶೀಟ್ನಲ್ಲಿ ಸಮಯ ನಿಗದಿಪಡಿಸಿ 2 ಗಂಟೆ ಬಿಡಿಸಿ. ಇದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನಿಮಗೆ ಸುಲಭವಾಗುತ್ತೆ. ಶಾರ್ಟ್ ರಿವಿಷನ್ ನೋಟ್ಸ್ ಅಂತ ಹೇಳ್ತೀವಿ. ದಿನಾಂಕಗಳು, ಕಾಯ್ದೆಗಳು, ವ್ಯಾಕರಣ ಸೂತ್ರಗಳು, ಕಂಪ್ಯೂಟರ್ ಶಾರ್ಟ್ಕಟ್ಗಳಿಗೆ ಪ್ರತ್ಯೇಕವಾಗಿ ಸಣ್ಣ ನೋಟ್ಸನ್ನು ಮಾಡಿ. ಪರೀಕ್ಷೆಯ ಕೊನೆಯ 15 ದಿನಗಳಲ್ಲಿ ಪುನರಾವರ್ತನೆ ಅಂದರೆ ರಿವಿಷನ್ ಮಾಡಬೇಕಾಗುತ್ತೆ. ಇದು ಸ್ಮಾರ್ಟ್ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಈಗ ದೈನಂದಿನ ಅಧ್ಯಯನ ಯೋಜನೆ, ಡೈಲಿ ಸ್ಟಡಿ ಶೆಡ್ಯೂಲ್ ಯಾವ ರೀತಿ ಇರಬೇಕು. ಸೊ ಮೊದಲಿಗೆ ಸಮಯ, ಇಲ್ಲಿ ವಿಷಯ ಅಥವಾ ಚಟುವಟಿಕೆ. ಸೊ ಬೆಳಿಗ್ಗೆ 2 ಅವರ್ಸ್ ಏನು ಮಾಡಬೇಕು, ಪತ್ರಿಕೆ 1 ಇತಿಹಾಸ, ಭೂಗೋಳ, ಸಂವಿಧಾನ ಅಥವಾ ಪಂಚಾಯತ್ ರಾಜ್ ಬಗ್ಗೆ ನೋಡ್ಕೊಳ್ಳಿ. ಸೊ ಮಧ್ಯಾಹ್ನ 1:15 ಗಂಟೆ ಏನು ಮಾಡಬೇಕು, ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್ ಮತ್ತು ದಿನಪತ್ರಿಕೆನ ಓದ್ಕೊಳ್ಳಿ. ಸಂಜೆ 2 ಗಂಟೆ ಏನು ಮಾಡಬೇಕು, ಪತ್ರಿಕೆ 2 ಕನ್ನಡ ವ್ಯಾಕರಣ ಆಗಿರ್ಬೋದು, ಇಂಗ್ಲೀಷು, ಕಂಪ್ಯೂಟರ್ ಇದನ್ನು ನೀವು ಓದ್ಕೊಳ್ಳಿ. ಸೊ ರಾತ್ರಿ 1 ಗಂಟೆ ಏನು ಓದಬೇಕು, ದಿನದ ವಿಷಯಗಳ ರಿವಿಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಏನೇನು ಓದಿದ್ರಲ್ವ ಇವನ್ನ ರಿವಿಷನ್ ಮಾಡಿ. ಅದೇ ರೀತಿ 20-30 MCQ ಪ್ರಶ್ನೆಗಳನ್ನು ಬಿಡಿಸುವುದು. ಓಕೆ. ಸೊ ಸ್ನೇಹಿತರೆ, ಇಲ್ಲಿ ನೋಡಿದ್ರಲ್ಲ ಇವತ್ತು ನಿಮಗೆ ಯೂಸ್ ಆಗಲಿ ಅಂತ. ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಗೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಮತ್ತು ಒಂದು ಸ್ಮಾರ್ಟ್ ಟ್ರಿಕ್ಸ್ ನೋಡಿದ್ವಿ, ಆಮೇಲೆ ಟಿಪ್ಸ್ ಕೂಡ ನೋಡಿದ್ವಿ, ಮತ್ತು ಸ್ಟಡಿ ಶೆಡ್ಯೂಲ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಇಷ್ಟ ಆಯಿತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮುಂದಿನ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.